ರೈತಕಿನೇ ನಂಬ್ಕೊಂಡು ಇವತ್ತು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಅನೇಕ ರೈತರ ವಿಚಾರಕ್ಕೆ ಬಂದರೆ ರೈತರಿಗೆ ರೈತಕಿ ಬಿಟ್ಟು ಮತ್ತೆ ಮಧ್ಯದಲ್ಲಿ ಏನು ಗೊತ್ತಾಗಲ್ಲ. ಅವ್ರೇನು ಇನ್ನೊಂದು ಬಿಸ್ನೆಸ್ ಮಾಡೋದಿರಲಿ, ಇನ್ನೊಂದಿರಲಿ, ಯಾವುದೂ ಗೊತ್ತಿಲ್ಲ. ಯಾಕಂದರೆ ರೈತ ನಂಬಿರೋದು ಭೂಮಿ, ನೀರು, ಇವೆರಡು ಬಿಟ್ಟು ರೈತಿಗೆ ಇನ್ನೊಂದು ಗೊತ್ತಿರಲ್ಲ. ಈ ಡ್ಯಾಮ್ ಇದಾದ ಕೂಡಲೇ ನಾವು ಬೇರೆ ಕಡೆಗೆ ಇದ್ದೀವಿ. ಅಂದರೆ ಡ್ಯಾಮ್ ಗೇಟ್ ಇದಾಯ್ತು ಅಂತ ಹೇಳಿದ ಕೂಡಲೇ ನಾವು ತಿರ್ಗಾ ಬೆಳಗ್ಗೆ ಬಂದಿವಿ. ಆದರೆ ಇಡೀ ಜಿಲ್ಲೆಗಳಲ್ಲಿ ಇವತ್ತೇನು ರಾಯಚೂರು ಇರಲಿ, ಕೊಪ್ಪಳ ಇರಲಿ, ಅದೇ ರೀತಿ ವಿಜಯನಗರ, ಹೊಸಪೇಟೆ, ಯಾಕಂದರೆ ಹೋದ ಸತಿ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದರು. ಆದರೂ ಕೂಡ ಸಂಪೂರ್ಣವಾಗಿ ರೈತರಿಗೆ ನೀರು ಕೊಡೋಂಥ ಕೆಲಸ ಕಳೆದ ಬಾರಿ 63, 68, 70 TMC ಇದ್ದಾಗ ನೀರು ಕೊಡ್ತೀವಿ. ಈ ವರ್ಷ ಕೂಡ ಇದೇ ರೀತಿ ಆಯ್ತು ಏನಂತ ರೈತರು ಅನೇಕ ಪ್ರೆಷರ್ ಫೋನ್ಗಳು, ಒಂದೊಂದು ದಿನಕ್ಕೆ 300-400 ಫೋನ್ಗಳು ಅಟೆಂಡ್ ಮಾಡಿದ್ವಿ. ಹಾಗಾಗಿ ಒಂದೇ ಮಾತಿಗೆ ಜಮೀರನ್ನ ಬೆಂಗಳೂರಲ್ಲಿದ್ದರು, ನಿಜವಾಗಿ ಅಲ್ಲ ನೀವು ಬಿಟ್ಟು ಬರಲೇಬೇಕಂತ ನಾನು ಹೇಳಿದ್ವಿ. ನಾನು ಬಿಟ್ಟು ಬರ್ಬೇಕಂದ್ರೆ ಬಂದರು. ಜಮೀರನ್ನ ಬಂದ್ಮೇಲೆ ನಾನೇನಂದ್ರೆ 1 ತಾಸು 2 ತಾಸು ಇದ್ದು ವಿಸಿಟ್ ಮಾಡಿ ಕಾಮಂಡ್ ಮತ್ತೆ ಸಚಿವರು ಅಂದಮೇಲೆ 1-2-3 ತಾಸು ಇಲ್ಲ ಒಂದು ಹಾಫ್ ಡೇ ನಾವು ಜಿಲ್ಲಾಧಿಕಾರಿಗಳು ಸಾಹೇಬರು, ಭೀಮಾಂಬೈ ಎಲ್ಲರೂ ಹಂಗೆ ತಿಳ್ಕೊಂಡಿದ್ವಿ. ಏನಂದ್ರೆ ಒಂದು ಅರ್ಧ ದಿನ ಬರ್ಬೋದು, ಆಮೇಲೆ ಹೋಗ್ತು ಅಂತಂದು ಹೇಳ್ತಾರಂತ ನಾನು ಬಾಳ್ ಇಟ್ಕೊಂಡಿದ್ದೆ. ನೈಟ್ ಆಯ್ತು, ನಾನು ಹೋಗ್ಬೋದು ಅಂತ ನನ್ಗೆ ಗೆಸ್ ಇತ್ತು, ಇಲ್ಲ ಒಂದಿನ ಇರ್ಬೋದು ಅಂತ. ಮತ್ತೆ ಅದೇನಂದ್ರೆ ಬಂದ್ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೇಕು ಬಳ್ಳಾರಿ ಮತ್ತು ವಿಜಯನಗರ ನೋಡಿದೆ. ಆದರೆ ತಿರ್ಗಾ ಬೆಳಗ್ಗೆ ಕೇಳಿದ್ರೆ ಅವ್ರು ಹೇಳಿದ ಒಂದೇ ಮಾತು, ಗಣೇಶ್ ಈ ಡ್ಯಾಮ್ ಗೇಟ್ ಕ್ಲೋಸ್ ಆಗೋವರೆಗೆ ನಾನು ಇಲ್ಲೇ ಸಹ ನಾನು ಕಾಲ್ ಕಿತ್ತಲ್ಲ. ವೈಯಕ್ತಿಕವಾಗಿ ಸರ್ಕಾರದ ಅನುದಾನ ಬಿಟ್ಟು ವೈಯಕ್ತಿಕವಾಗಿ ಅದು ಎಷ್ಟೇ ಖರ್ಚಾದ್ರೂ ಕೂಡ ಅದು ನನ್ನ ಸ್ವಂತ ದುಡ್ಡು ಖರ್ಚು ಮಾಡಲಿ. ಆ ಗೇಟ್ ಇವತ್ತೇನು ರೈತರು ನಂಬ್ಯಾರ, ರಾಯಚೂರು ಮತ್ತು ಕೊಪ್ಪಳ, ವಿಜಯನಗರ, ಬಳ್ಳಾರಿ ರೈತರು ಉಳಿಬೇಕಾಗ್ತೈತೆ. ಆ ನಿಟ್ಟಲ್ಲಿ ನಾನು ಇಲ್ಲೇ ಇರ್ತಂತಂದು ನನ್ನ ಇತಿಹಾಸದಲ್ಲಿ ಫಸ್ಟ್ ಟೈಮ್ 4 ದಿನ ಇಲ್ಲೇ ವಾಸ್ತವ ಹೂಡಿ ಇವತ್ತೇನು ಕಂಪ್ಲೀಟ್ ಆಗೋವರೆಗೆ. ನಿನ್ನೆ ಕೂಡ ಅವ್ರಿಗೆ ಹೋಗಕ್ಕೆ ಮನಸ್ಸಿಲ್ಲ. ಇವತ್ತೇನು ಕ್ಯಾಬಿನೆಟ್ ಐತಿ ನೀವು ಬರಲೇಬೇಕಂತ ಒಂದೇಗೋಸ್ಕರ ನಿನ್ನೆ ಅವರು ಫ್ಲೈಟ್ ಕ್ಯಾನ್ಸಲ್ ಆದರೂ ಕೂಡ ಬೈ ರೋಡ್ ಹೋದ್ರು. ನಿಜವಾಗ್ಲೂ ಇಂಥ ಸಚಿವರನ್ನ ಪಡ್ಕೊಳ್ಬೇಕು ನಾವೆಲ್ಲ ಪುಣ್ಯ ಮಾಡಿವಂತ ಭಾವಿಸ್ತೀವಿ. ಯಾಕಂದ್ರೆ ಬಹಳಷ್ಟು ಜನ ನಾವು ಕೂಡ ರಾಜಕಾರಣದಲ್ಲಿ ಬಹಳಷ್ಟು ನೋಡಿವಿ, ಆದರೆ ಈ ರೀತಿ ಸಚಿವರನ್ನ ಕಾಣೋದು ಬಹಳಷ್ಟು ಅಪರೂಪ. ಯಾಕಂದ್ರೆ ಅನೇಕ ಜವಾಬ್ದಾರಿಗಳು ಮತ್ತು ಬಹಳಷ್ಟು ಮುಖ್ಯ. ಹಂಗಾಗಿ ಸುಮಾರು 4 ದಿನ ಇಲ್ಲೇ ವಾಸ್ತವ ಹೂಡಿ ರೈತರಿಗೆ ಒಳ್ಳೇದಾಗಬೇಕು. ಯಾಕಂದ್ರೆ ರೈತ ಒಂದ್ಸತಿ ಸಾಲ ಮಾಡ್ಯಾನಂದ್ರೆ ಅದನ್ನ ತೀರ್ಸ್ಲಿಕ್ಕೆ 5 ವರ್ಷ ಬೇಕಾಗ್ತೈತಿ. ಒಂದ್ಸತಿ ಇವಾಗೇನು ಮಿರ್ಚಿ ಬೆಳೆದಾನ, ಕಬ್ಬು ಬೆಳೆದಾನ, ಭತ್ತ ಬೆಳೆದಾನ ಅಂದ್ರೆ ಅದೇನು ನಾವು ನೀರು ಕೊಡೋಕ್ಕಾಗಿಲ್ಲ ಅಂದ್ರೆ ಅದೇನು ಲಾಸ್ ಆಯ್ತು ಅಂದ್ರೆ ಅದನ್ನ ತೀರ್ಸಕ್ಕ 4 ವರ್ಷ 5 ವರ್ಷ ಬೇಕು. ಹಂಗಾಗಿ ಇಡೀ 4 ಜಿಲ್ಲೆಯ ಪರಿಸ್ಥಿತಿ ನೋಡ್ಕೊಂಡು ಇವತ್ತೇನು 4 ದಿನ ಇಲ್ಲೇ ಇದ್ದು ಅವ್ರು ಇವತ್ತೇನು ಕೆಲಸ ಮಾಡಿ ಇವತ್ತು ನನಗೆ ಬಹಳಷ್ಟು ಖುಷಿ ಆಯ್ತು. ಇವಾಗೇನು ಒಂದು ಮಿನಿಮಮ್ 100-150 ಕ್ಯೂಸೆಕ್ಸ್ ನೀರು ಹೊರಗೆ ಹೋಗಕತ್ತಿ ಸರ್, ಇದು ಕೂಡ ಬಂದ್ ಮಾಡ್ತು ಅಂತಾರೆ. ಅಂದ್ರೆ 100 ಕ್ಯೂಸೆಕ್ಸ್ ಮಾತ್ರ ಅದು ಪೋಲಾಗಿ ಹೋಗಕತ್ತಿದೆ, ಅದು ಕೂಡ ಕಂಟ್ರೋಲ್ ಆಗ್ತಿತ್ತು ಅಂತಾರೆ. ಅಂದ್ರೆ ನಿಜವಾಗಿ ಅನೇಕ ಹಿರಿಯರ ಅನುಭವಿಗಳು ನಿಜವಾಗಿ ನಮಗೆ ಎಲ್ಲ ನಮ್ಮ ಹಂಸರ್ ಭಾಷೆ ಸಾರ್ ಇರಲಿ, ನಾಗಭೂಷಣ್ ಸಾರ್ ಇರಲಿ, ಅನೇಕ ಮತ್ತೆ ಜಿಂದಾಲ್ ಅನೇಕ ಟೆಕ್ನಿಕಲ್ ಏನಿದ್ರಲ್ಲ ನಿಜವಾಗಿ ಬಹಳಷ್ಟು ಖುಷಿ ಆಗ್ತಿತ್ತು ಸರ್. ಇಡೀ 4 ಜಿಲ್ಲೆ ಇವತ್ತೇನು ಖುಷಿಯಾಗಿ ನೆಮ್ಮದಿಯಾಗಿ ಮಲಗ್ಬೇಕಂದ್ರೆ ಅದು ನಿಮ್ಮ ಶ್ರಮ ಅಂತ ನಾನು ಭಾವಿಸ್ತೀನಿ. ಇಡೀ ಸಮಸ್ತ 4 ಜಿಲ್ಲೆ ಪರವಾಗಿ ನಿಮ್ಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀವಿ. ನಿಜವಾಗಿ ನಾವು ಇಷ್ಟು ಬೇಗ ಆಗ್ತಿತ್ತಂತ ಯಾವತ್ತೂ ಕೂಡ ನಾವು ಅನ್ಕೊಂಡಲ್ಲ. ಯಾಕಂದ್ರೆ ನಮ್ಗೆ ರೈತರಿಗೆ ಧೈರ್ಯ ತುಂಬಲಿಕ್ಕೆ ನಾವು ಅನೇಕ ಬಾರಿ ಹೇಳ್ತಿದ್ವಿ ಆಗ್ತಿತ್ತು ಅಂತ. ಅವ್ರಿಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ರೈತರು ಒಂದ್ಸತಿ ಹೇಳಿದ್ಮೇಲೆ ಅದೇ ಮಾತಾಡ್ತಾರೆ, ಇಲ್ಲ ಇವತ್ತು ಆಗ್ತಿತ್ತು ಆಗಿಲ್ಲ ಅಂತಂದು. ಇವತ್ತು ಅನೇಕ ಜನ ಫೋನ್ ಮಾಡಿ ರೈತರು ನಿಜವಾಗಿ ನಾನು ಎಮ್ಮಿನೂರ್ ಮೇಲೆ ಬರ್ತಿದ್ದೆ, ನಿಮ್ನೆಲ್ಲರನ್ನಲ್ಲಿ ಎಮ್ಮಿನೂರ್ನ ಕರೆಸಲೇಬೇಕು, ನಾವು ಸನ್ಮಾನ ಮಾಡ್ತೀವಿ ಅಂತ ಎಲ್ಲ ರೈತರು ಒಂದು 106 ಜನ ರೈತರು ಅಲ್ಲಿ ಅಡ್ಡ ಹಾಕಿದ್ರು. ಆಯ್ತು ಇದೆಲ್ಲ ಮುಗಿದ್ಮೇಲೆ ನಾನು ಎಲ್ಲರನ್ನ ಕರೆಸಿ ಇಲ್ಲೇ ಒಂದ್ಸತಿ ನಮ್ಮ ಕ್ಷೇತ್ರದಲ್ಲಿ ಸನ್ಮಾನ ಮಾಡೋಣ ಅವ್ರು ಕೂಡ ಹೇಳಿ. ಅದಾಗೆ ಇವತ್ತೇನು ಜಮೀರನನ್ನ ಎಷ್ಟು ಒಗಿದ್ರು ಕೂಡ ಸಾಲದು. ಯಾಕಂದ್ರೆ ಇಂಥ ಸಚಿವರು ಎಲ್ಲ ಜಿಲ್ಲೆಗಳಿಗೆ ಬೇಕಾಗ್ತೈತಿ. ಯಾಕಂದ್ರೆ ನಾವು ನೈಟ್ 8 ಗಂಟೆ 9 ಗಂಟೆ 10 ಗಂಟೆಗೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿರೋಂಥ ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರಲ್ಲ, ಆ ಕೆಲಸ ಮಾಡೋ ಕಾರ್ಮಿಕರಂತಲ್ಲ, ಇಡೀ ರಾಜ್ಯದಲ್ಲಿ ಕಷ್ಟ ಅಂತಂದು ಯಾರನ್ನು ಬಂದಾರಂದ್ರೆ ಆ ಸುಮ್ಮನೆ ಅಂತ ಕಳ್ಸಲ್ಲ, ಅದು ಸುಮ್ಮನೆ ಆಟೋಮೆಟಿಕ್ ಅದು ಇದ್ದಿದ್ದೆ. ಹಂಗಾಗಿ ಆ ಕಾರ್ಮಿಕರು ನೋಡಿಕೊಳ್ಳೆ ಜಮೀರನ್ನ ನಿಜವಾಗ್ಲಿ ಅವರು ಅಲ್ಲೇ ನೋಡಿ ಅವತ್ತೇ ಡಿಸೈಡ್ ಮಾಡಿದ್ರು. ಅಂದ್ರೆ ನನ್ಗೆ ವೈಯಕ್ತಿಕವಾಗಿ ಇವತ್ತೇನು ತಾವೆಲ್ಲ ಕೆಲಸ ಮಾಡ್ತಿದ್ರಿ, ಎಷ್ಟು ಜನ ಇದೀರಿ, ಅಷ್ಟು ಜನಕ್ಕೆ ನಾನು 50,000 ರೂಪಾಯಿದಂಗ ಅಂದ್ರೆ ವರ್ಕರ್ಸ್ ಏನಾದ್ರೆ 50,000 ರೂಪಾಯಿ ನಾನು ಕೊಡ್ತಂತ ಏನು ಘೋಷಣೆ ಮಾಡಿದ್ರು. ನಿನ್ನೆ ಹೋಗ್ಬೇಕಾದ್ರೆ ನಾನು ಬೇಡ ನೀವು ಬಂದು ನೀವೇ ಫಂಕ್ಷನ್ ಮಾಡ್ರಿ ಅಂದ್ರೆ ಇಲ್ಲ ನಾನು ಮಾತು ಕೊಟ್ಟಿನಿ. ಅವರಿಗೆ
ಏನು ಬಹುಮಾನ ಒಂದು ಮುಖ್ಯ ಅಲ್ಲ, ಅವ್ರಿಗೆ ಊಟ ಮಾಡಿಸಿ ನೀನೇ ನಿಲ್ಬೇಕು, ಮತ್ತೆ ನೀನೇ ನಿಂತು ಅವ್ರಿಗೆ ಊಟ ಮಾಡಿಸಿ ಅದು ನಾನೇ ಮಾಡ್ದಂಗ ಊಟ ಮಾಡಿಸಿ ಅವ್ರಿಗೆ ಏನೈತಿ ನಾನೇನು ಭರವಸೆ ಕೊಟ್ಟಿನಿ ಅದು ಈಡೇರಿಸಂತ ಕೆಲಸ ನೀವು ಮಾಡ್ಬೇಕಂತ ಜವಾಬ್ದಾರಿ ಕೊಟ್ಟಿದ್ರು. ಬಹಳಷ್ಟು ಖುಷಿ ಆಗ್ತೈತಿ. ಬಂದು ಗಂಗಾ ಮಾತೆ ಪೂಜೆ ಮಾಡಿದ ಕೂಡಲೇ ಮಳೆ ಸ್ಟಾರ್ಟ್ ಆತಂದ್ರೆ ಇದು ಮುನ್ಸೂಚನೆ ನೀರು ಬರೋಕೈತಿ ಅನ್ನೋದು ಲೆಕ್ಕ. ಹಂಗಾಗಿ ಬಹಳಷ್ಟು ಖುಷಿ ಆಗ್ತೈತಿ. ಯಾಕಂದ್ರೆ ನಾವು ಕೂಡ ರೈತಾಕಿನೇ ನಂಬಿ ಬಂದಂತ ಜನ. ನಾವು ನಿಮ್ಮ ಮುಂದೆ MLA ಆಗಿ ಹೇಳೋದ್ಕಿಂತ ನಾವು ಕೂಡ ಕಬ್ಬು ಕಡ್ದು ಶುಗರ್ ಫ್ಯಾಕ್ಟ್ರಿಗೆ ಎತ್ತಿನ ಬಂಡಿ ಹೊಡ್ಕೊಂಡು ಹೋಗ್ತಿದ್ದೆ. ಅಂದ್ರೆ ಈ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಇವತ್ತೇನು MLA ಆಗಿದ್ದೀವಿ. ಯಾಕಂದ್ರೆ ನಮ್ಮ ಗದ್ದೆಗಳೆಲ್ಲ ಬಹಳಷ್ಟು ಕೆಳಗ, ಬರೀ ನಮಗಿರೋದು 20-30 ಕ್ಯೂಸೆಕ್ಸ್ನಾಗ ನೀರು ತಗೊಂಡೋಗಿ ನೀರು ಹರಿಸ್ಕೋಬೇಕು. ಒಂದಿನ ಬೇಕು ನೀರು ಹರಿಸ್ಕೋಬೇಕು. ಅಂದ್ರೆ ನೀರಿನ ವ್ಯಾಲ್ಯೂ ಏನಂತ ಹೋಗುದು ನನಗೆ ಸಂಪೂರ್ಣ ಗೊತ್ತು. ಇಡೀ ಕ್ಷೇತ್ರದಲ್ಲಿ ನಾವು ಕೂಡ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅನೇಕ ನೀರಿಗೋಸ್ಕರ ಅನೇಕ ಒಳ್ಳೊಳ್ಳೆ ಕೆಲಸಗಳು ಇವತ್ತು ಮಾಡ್ತಿದ್ದಾರೆ. ನನಗೆ ಇನ್ನೊಂದ್ಸತಿ ಮತ್ತೊಂದ್ಸತಿ, ಯಾಕಂದ್ರೆ ಜಮೀರಣ್ಣನ ನಾವು ಎಷ್ಟು ಹೊಗಳಿದ್ರು ಕೂಡ ಕಮ್ಮಿನೇ ಅಂತ ಸಚಿವರು ಈ ನಮ್ಮ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆಗೆ ಸಿಕ್ಕಿರೋದು ಬಹಳಷ್ಟು ಪುಣ್ಯ. ಅದೇ ರೀತಿ ಇವತ್ತೇನು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿ ಸಾರ್ ಇರಲಿ, ರಾಘವೇಂದ್ರ ವಿಟ್ನಾಳ್ ಇರಲಿ, ಅನೇಕ MLAಗಳು ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಇವತ್ತೇನು 4 ಜಿಲ್ಲೆಯ ರೈತರ ಪರವಾಗಿ ನಿಂತು ಕೆಲಸ ಮಾಡಿ ಇದಕ್ಕೆ ನಮ್ಮೇನು ಇವತ್ತೇನು ವರ್ಕರ್ಸ್ ಮತ್ತೆ ಏನು ಕಂಪ್ನಿಗಳು ಇದಾವೆ ನಿಜವಾಗಿ ಅವ್ರಿಗೆ ಕೂಡ ಧನ್ಯವಾದಗಳು ತಿಳಿಸಕ್ ಬರ್ತೀವಿ. ಅದೇ ರೀತಿ ಮುಂದೆ ಬರುವಂಥ ದಿನಗಳಲ್ಲಿ ಸಾಹೇಬ್ರು ಇದ್ದಂಗ ದಿವಾಕರ್ ಸಾಹೇಬ್ ಇದ್ದಂಗ ಎಲ್ಲ ಡ್ಯಾಮ್ ಏನಾನ ಆಯ್ತು ಅಂದ್ರೆ ಅದು ಫಸ್ಟ್ ವಿಜಯನಗರಕ್ಕೆ ಹೋಗಿ ನಮ್ಮ ಮಾತಂತೂ ಬಂದೇ ಬರ್ತಿದೆ. ಯಾಕಂದ್ರೆ ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಶ್ರಮ ಕೂಡ ಬಹಳಷ್ಟು ಮುಖ್ಯ. ಹಂಗಾಗಿ ಈ ಸಿಬ್ಬಂದಿ ಮತ್ತೆ ಅನೇಕ ತಾವೆಲ್ಲ ಏನಿದ್ರಿ ತಮ್ಮೆಲ್ಲರಿಗೂ ಕೂಡ 4 ಜಿಲ್ಲೆ ಮತ್ತು ರಾಜ್ಯದ ಪರವಾಗಿ ಇವತ್ತು CM ಸಾಹೇಬ್ರಲ್ಲಿ ಸೇರಿದು ಇಡೀ ರಾಜ್ಯದ ಪರವಾಗಿ ಆ ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ಸುಖ, ಶಾಂತಿ ಕೊಟ್ಟು ತಾವೊಂದೇ ಅಲ್ಲ ತಮ್ಮ ಕುಟುಂಬನ ಕೂಡ ಇವತ್ತು ಕಾಪಾಡ್ಲಂತ ಆ ದೇವರೆಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.